ನೀನ್ ಒಂದ್ ಬನಿನ ಹಾಕೊಂಡ್ ಗೆಲ್ತೀಯಾ, ನೀನ್ ಬಡವಾನು ತೋರ್ಸ್ಕತಿಯಾ ಅಂತ ಎಲ್ಲ ಟೀಕೆ ಮಾಡ್ತಿದ್ರಲ್ಲ, ಇದು ಸರಿ? ಅದು ಬಿಗ್ ಬಾಸ್ ಅಲ್ಲಿ ಸರ್ ಅವರಪ್ಪ ದುಡ್ಡು ಮಾಡಿಲ್ಲ ಸರ್, ಬಡವ. ಇವ್ರಪ್ಪ ದುಡ್ಡು ಮಾಡೋರು ಅವ್ರು ಹಾಕೊಂಡು ಓಡಾಡ್ತಾರೆ. ಯಾರಪ್ಪ ದುಡ್ಡು ಮಾಡಿಲ್ಲ? ಗಿಲ್ಲಿಯವ್ರಪ್ಪ ದುಡ್ಡು ಮಾಡಿದ್ರೆ ಅವನು ಸುಟ್ಟು ಬಿಟ್ಟು ಹಾಕೊಂಡು ಓಡಾಡಿರೋನು ಪಾಪ. ಸರ್ ನಮಸ್ತೆ. ಸರ್ ನಮಸ್ತೆ ಹೇಳಿ. ಬಿಗ್ ಬಾಸ್ ನೋಡ್ತಾ ಇದೀರಾ ಸರ್? ಹಾ ಸರ್ ನೋಡ್ತೀವಿ. ನಿಮ್ಗೆ ತುಂಬಾ ಚೆನ್ನಾಗಿ ಆಡ್ತಿರೋ ಯಾರು ಅನಿಸ್ತಾ ಇದೆ? ಗಿಲ್ಲಿ ಸರ್, ಗಿಲ್ಲಿ ಗಿಲ್ಲಿ. ಗಿಲ್ಲಿ ಗಿಲ್ಲಿ ಏನಕ್ಕೆ ಸರ್ ಅಷ್ಟೊಂದ್ ಜನ ಇಷ್ಟಪಡ್ತಾರಲ್ಲ? ಸರ್ ಮನುಷ್ಯ ಒಳ್ಳೆಯವನು, ಮನ್ಸ ಒಳ್ಳೆ ಕಾಮಿಡಿ ಮಾಡ್ತಾನೆ. ಹಾ, ಡೈರೆಕ್ಟ್ ಆಗಿದ್ದಾನೆ ಮನುಷ್ಯ, ಡೈರೆಕ್ಟ್ ಆಗಿದ್ದಾರೆ. ಡೈರೆಕ್ಟ್ ಆಗಿದ್ದಾನೆ. ಮತ್ತೆ ರಾತ್ರಿ ಗಿಲ್ಲಿಗೆ ಹೊಡೆದಿರೋದು ದೊಡ್ಡ ಸುದ್ದಿ ಆಗ್ಬಿಟ್ಟದೆ, ಒಂದ್ ಹೆಣ್ಮಕ್ಳು ಹೊಡೆದಿರೋದು. ಅದು ತಪ್ಪಲ್ವಾ ಸರ್? ಹಾ, ಹೆಣ್ಮಕ್ಳಾದ್ರೆ ಗಂಡ್ ಮಕ್ಳಾದ್ರೆ ಹೊಡೆಯೋ ತಪ್ಪಲ್ವಾ? ಹೊಡೆಯುತ್ತ ಆ ಮನುಷ್ಯ ಕಾಮಿಡಿ ಮಾಡ್ಕೊಂಡಿರೋದು. ಆ ಬಕೆಟ್ ಕೇಳ್ದ ಬಕೆಟ್ ಕೊಟ್ಟಿರ ಅಪ್ಪ ಯಾಕೆ ಆತರ ಮಾಡ್ತಾ ಇದ್ದ ಅಲ್ವಾ? ಕರೆಕ್ಟ್ ಅಲ್ವಾ? ಅದೇ. ಆಮೇಲೆ ಆತ ಹೇಳಿದ್ದ ನಾನು ಹಿಂಗ್ ತೆಗಿತೀನಿ ಅಂತಲೂ ಕೂಡ. ಹೌದು. ಆಮೇಲೆ ಬಂದು ನಾನ್ ತಪ್ಪಾಯ್ತು ಅಂತ ತಪ್ಕೊತಿದ್ದಾಳೆ. ಈಗ ಬೇರೆ ಅದೇ ಜಾಗದಲ್ಲಿ ಯಾರು ಹೊಡೆದಿರೋರು, ಬೇರೆ ಇನ್ಯಾರು ಹೊಡೆದಿರ ಏನಾಗ್ತಿತ್ತು? ದೊಡ್ಡ ವಿಷಯ ಆಗಿರೋದು, ಗಲಾಟೆ ಆಗಿರೋದು, ಗಲಾಟೆ ಆಗಿರೋದು ಅಲ್ವಾ? ಆದ್ರೆ ಗಿಲ್ಲಿ ತಡ್ಕೊಂಡವಲ್ಲ, ಯಾವ ಉದ್ದೇಶಕ್ಕೆ ತಡ್ಕೊಂಡಿರ್ಬೋದು? ಮನುಷ್ಯ ಒಳ್ಳೆ ಸ್ವಲ್ಪ ಪಾಪ. ಒಳ್ಳೆಯವನು ಅಂದ್ರೆ ಏನು, ಯಾವ ತರ ಬಡತನದಿಂದ ಬಂದಿರೋದು ವಿಚಾರವಾಗ? ಬಡತನ ಅದೆಲ್ಲ ಬರಲ್ಲ ಸರ್, ಮನುಷ್ಯ ಒಳ್ಳೇದು. ಅವ್ರ ಮಾಡ್ತಾರೆ ಅನ್ಬಿಟ್ಟು ನಾವ್ ಮಾಡೋದಕ್ಕೆ ಚೆನ್ನಾಗಿರುತ್ತಾ? ಅರ್ಥ ಇರಲ್ಲ, ಚೆನ್ನಾಗಿರಲ್ಲ ಅದು. ಅವ್ರು ಹೊಡೆದ್ ದೊಡ್ಡದಾಗ್ಲಿ ಬಿಟ್ರಿ ಅವ್ರೇನೆ. ಆಮೇಲೆ ನೀನ್ ಒಂದ್ ಬನಿನ ಹಾಕೊಂಡ್ ಗೆಲ್ತೀಯಾ, ನೀನ್ ಬಡವಾನು ತೋರ್ಸ್ಕತಿಯಾ ಅಂತ ಎಲ್ಲ ಟೀಕೆ ಮಾಡ್ತಿದ್ರಲ್ಲ, ಇದು ಸರಿ? ಅದು ಬಿಗ್ ಬಾಸ್ ಅಲ್ಲಿ ಸರ್ ಅವರಪ್ಪ ದುಡ್ಡು ಮಾಡಿಲ್ಲ ಸರ್, ಬಡವ. ಇವ್ರಪ್ಪ ದುಡ್ಡು ಮಾಡೋರು ಅವ್ರು ಹಾಕೊಂಡು ಓಡಾಡ್ತಾರೆ. ಯಾರಪ್ಪ ದುಡ್ಡು ಮಾಡಿಲ್ಲ? ಗಿಲ್ಲಿಯವ್ರಪ್ಪ ದುಡ್ಡು ಮಾಡಿದ್ರೆ ಅವನು ಸುಡು ಬಿಟ್ಟು ಹಾಕೊಂಡು ಓಡಾಡಿರೋನು ಪಾಪ. ಪಾಪ ಅವ್ರಪ್ಪ ಕುರಿ ಕಾಯ್ಕೊಂಡು ಇದ್ ಮಾಡ್ಕೊಂಡು ರಾಮನ್ ಶೆಲ್ಲಿ ಎತ್ಕೊಂಬತ್ತಾನೆ, ಸುಡು ಬಿಟ್ಟಲ್ಲ. ಕರೆಕ್ಟ್ ಅಲ್ವಾ? ಕರೆಕ್ಟ್ ಆಗಿ ಹೇಳಿದ್ರಿ. ಇವ್ರು ದುಡ್ಡು ಮಾಡೋರಪ್ಪ, ಅದಕ್ಕೆ ಅವ್ರು ಹಿಂಗೆ ಮೆರಿತಾವ್ರೆ. ಇವ್ರಪ್ಪ ದುಡ್ಡು ಮಾಡಿ ಇವ್ರು ಹಾಕೊಂಡ್ ಬರ್ತಾ ಇದ್ರ ಆತರ ಅಲ್ಲ. ಆಮೇಲೆ ಅವ್ನ ಹಳ್ಳಿಯಿಂದ ಹೋದವನು, ಅವನಿಗೆ ಇಷ್ಟ ಆಗುತ್ತೋ ಇಲ್ವೋ ಅದು ಅವನ ಇಚ್ಛೆ. ಹೌದು. ಆದ್ರೆ ಇವ್ರು ಹಿಂಗೆಲ್ಲ ಮಾತಾಡೋದು ಎಷ್ಟು ಸರಿ? ಈ ತರ ಎಲ್ಲ ಮಾತಾಡೋದು ಸರ್ ಅದೆಲ್ಲ ದುರಾಂಕಾರಗಳು ಅವೆಲ್ಲ. ಯಾವ ಮನುಷ್ಯ ಬಟ್ಟೆ ಮೇಲೆಲ್ಲ ಮನುಷ್ಯನ ಅಳಿಯಕ್ ಆಗಲ್ಲ. ಹೌದೌದು, ಕರೆಕ್ಟ್ ಅಲ್ವಾ? ಪಾಪ ಅವ್ನ ಹತ್ರ ದುಡ್ಡು ಇದ್ರೆ ಅವ್ನು ಜೋರಾಗಿ ಹಾಕೊಂಡ್ ಬರ್ತಾನೆ. ಅದೇ ಅಲ್ಲೇ ನಮ್ಗೆ ವ್ಯಕ್ತಿ ಬೇಕಾಗಿರೋದಷ್ಟೇ. ಅವನು ಬಟ್ಟೆ ಹಾಕೊಂಡಾನೆ ಅದಲ್ಲ, ಅವನು ಚೆನ್ನಾಗಿ ಇದು ಮಾಡ್ತಾ ಇದ್ದಾನೆ. ಇವತ್ತು ಬಿಗ್ ಬಾಸ್ ಹೊಡ್ತೈತೆ ಅಂದ್ರೆ ಗಿಲ್ಲಿನೇ ಅಲ್ಲಿ. ಗಿಲ್ಲಿನೇ ಬಿಗ್ ಬಾಸ್ ಹೊಡ್ತಾ ಇರೋದು. ಗಿಲ್ಲಿ ಇಲ್ಲ ಅಂದ್ರೆ ಬಿಗ್ ಬಾಸ್ ಸೀಸನ್ ಇಲ್ಲ ಅಲ್ಲಿ. ಓ ಹಂಗಂತೀರಾ? ಅಲ್ಲಿ ಯಾರು ಸರ್ ಇದಾರಲ್ಲ ಆಕ್ಟಿವ್ ಆಗಷ್ಟು? ಗಿಲ್ಲಿನೇ ಇಂಪಾರ್ಟೆಂಟ್ ಅಲ್ಲಿ. ಗಿಲ್ಲಿ ಇಲ್ಲ ಅಂದ್ರೆ ಏನ್ ಆಟ ನಡೆಯಲ್ಲ. ಅಲ್ಲ ಆಟ ಅಂದ್ರೆ ಯಾರಿದ್ರ ಬೋಲ್ ನಿಮ್ ಪ್ರಕಾರ ನೋಡ್ರಿ, ಅವನೊಬ್ನೇ ಇರೋದು ಸ್ಟ್ಯಾಂಡ್ ತಗೊಂಡಿರೋದು. ಆ ಮನುಷ್ಯನಿಂದಾನೇ ಇವತ್ತು TRP ಎಲ್ಲ ಹೋಗ್ತಾರದಲ್ಲಿ. ಅಂದ್ರೆ ನೀವ್ ಹೇಳ್ದಂಗೆ ಬಟ್ಟೆ ಮುಖ್ಯ ಅಲ್ಲ ಅನ್ನೋದು ಕರೆಕ್ಟ್ ಸರ್. ಹೋದ್ ಸರಿ ಇದು ಯಾರೋ ಹನುಮಂತು ಬರೀ ಪಂಚೆ ಉಟ್ಕೊಂಡೆ ಗೆದ್ಕೊಂಡು ಹೋದ್ರು. ಈಗ ಅದನ್ನೇ ಟೀಕೆ ಮಾಡ್ತಾರ. ಅವ್ನು ಹೋದ್ ಸರ್ ಹಂಗ್ ಮಾಡ್ದೆ, ಈ ತರ ಬರೀನಾಗ ಗೆಲ್ಬೇಕು ಅಂತ ಒಂಥರ ಟೀಕೆ ಮಾಡ್ತಾರಲ್ಲ, ಇದು ಎಷ್ಟು ಸರಿ, ಎಷ್ಟರ ಮಟ್ಟಕ್ಕೆ ಸರಿ ಇದು? ಸರ್ ಟೀಕೆ ಮಾಡಕ್ಕೆ ಸರ್ 1000 ಜನ ಟೀಕೆ ಮಾಡ್ತಾರೆ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಾರ್ದು. ಆ ಮನುಷ್ಯ ಕರೆಕ್ಟ್ ಆಗಿ ಆಡ್ತಾ ಇದ್ದಾನೆ, ಅದು ಮುಖ್ಯ, ಆಟ ಮುಖ್ಯ. ಗಿಲ್ಲಿ ಕಾವ್ಯ, ಈ ಗಿಲ್ಲಿ ಕಾವ್ಯದ ಬಗ್ಗೆ ಏನ್ ಹೇಳ್ತೀರಾ ಸರ್? ಅದೆಲ್ಲ ಅವ್ರ ಪರ್ಸನಲ್, ನಾವ್ ಹೇಳಕ್ಕಾಗಲ್ಲ ಸರ್. ಅದೆಲ್ಲ ಪರ್ಸನಲ್. ನಗು ಬಂದ್ಬಿಡ್ತು ನೋಡಿ. ಯಾಕಂದ್ರೆ ನಾವ್ ಹೇಳಕ್ಕಾಗಲ್ಲ. ಕಾವ್ಯ ಬಂದ್ಬಿಟ್ಟು ಅಣ್ಣ ಅಂತಾಳೆ, ಗಿಲ್ಲಿ ಇಲ್ಲ ನೋವು ಮಾಡ್ತೀನಿ ಅಂತಾನೆ. ಎಷ್ಟು ಅಣ್ಣ ತಮ್ಮ ಅನ್ಕೊಂಡ್ ಹೋಗಿರೋರೆಲ್ಲ ಮದುವೆ ಆಗಿ ಓಡಾಗಿರೋ ನೋಡಿದೀವಿ. ಸಖತ್ತಾಗಿ ಹೇಳಿದ್ರಿ ಬಿಡಿ. ಅದೆಲ್ಲ ಏನು ಮಾಡಕ್ಕಾಗಲ್ಲ. ಅಲ್ಲ ಹಂಗಂತ ಹೇಳ್ತಾಳೆ ಆಕೆ. ಆದ್ರೆ ಗಿಲ್ಲಿ ಅವಳ ಪರವಾಗಿ ವಿಚಾರವಾಗಿ ಏನೋ ಮಾತಾಡಿದಾಗ ಆಕೆ ತುಂಬಾ ಎಕ್ಸ್ಪ್ರೆಸ್ ಮಾಡ್ತಾಳೆ, ತುಂಬಾ ಖುಷಿ ಪಡ್ತಾಳೆ. ಈಗ ಕಾವು ಅಂತಂದಾಗ ಎಷ್ಟೊಂದು ಖುಷಿ ಪಡ್ತಾರೆ. ಹಂಗಾದಾಗ ಅದು ಪ್ರೀತಿ ಇರುದಿಲ್ಲ ಇರ್ಬೋದೇನೋ, ತೋರ್ಸ್ಕೊತಾ ಇಲ್ಲ. ಹೊರಗಡೆ ಬಂದ್ಮೇಲೆ ತೋರ್ಸ್ಬೋದೇನೋ. ಆಮೇಲೆ ಜೊತೆಗೆ ಸರ್ ಗಿಲ್ಲಿ ಒಬ್ಬ ಬಡ ಕುಟುಂಬದಿಂದ ಬಂದವನು ಅಂತ ಎಲ್ರು ಹೇಳ್ತಾರೆ. ಈಗ ಹಂಗಂತ ಹೋದ್ರೆ ಮೊದ್ಲು ಗಗನ ಅಂತಿದ್ರು, ಈಗ ಇಲ್ಲಿ ಬಂದಾನೆ. ಅವನಿಗೆ ಆಟದ ಹಸಿವು ಮುಖ್ಯನೋ ಅಥವಾ ಗೆಲ್ಬೇಕು ಅನ್ನೋ ಮುಖ್ಯನೋ? ಈ ಲವ್ ಗಿವ್ ಅದ್ ಆದ್ಯತೆ ಕೊಡದಿದ್ರೆ ಅವ್ನು ಇಲ್ಲಿವರೆಗೆ ಬರ್ತಿದ್ನ ಸರ್? ಯಪ್ಪ ಲವ್ ಗಿವ್ ಎಲ್ಲ ಅನ್ಸ್ಕೊಂಡು ಹೋಗಿದ್ರೆ ಇಲ್ಲಿವರೆಗೂ ಖಾಲಿ ಆಗ್ತಿರ್ಲಿಲ್ಲ. ಹೌದು, ಒಂದ್ ಹಳ್ಳಿಯಿಂದ ಬಂದಂಗ ಸಾಧನೆ ಮಾಡಕ್ ಆಗಲ್ಲ. ಆ ಯಪ್ಪ ಬಡತನದಿಂದ ಬಂದಿದ್ದಾನೆ, ಏನೋ ಸಾಧನೆ ಮಾಡೋಣ ಅಂತ ಓಡಾಡ್ತಾ ಇದ್ದಾನೆ. ಸಪೋರ್ಟ್ ಮಾಡ್ಬೇಕು ಪಾಪ ಅವ್ರಿಗೆ. ಕರೆಕ್ಟ್ ಅಲ್ವಾ? ಅಂದ್ರೆ ಅಲ್ಲಿ ಇರೋರು ಎಲ್ರು ಕೂಡ ಗಿಲ್ಲಿ ಮೇಲೆ ಟಾರ್ಗೆಟ್ ಮಾಡ್ತಾರೆ, ಇವ್ನು ಗೆದ್ಬಿಡ್ತಾನೆ ಅಂತ ಹೇಳ್ಬಿಟ್ಟು. ಸರ್ ಒಳ್ಳೆತನಕ್ಕೆ ಜಾಸ್ತಿ ಕಲ್ಲೊಡಿಯೋದು. ಓ, ಹಣ್ಣಿರೋ ಮರಕ್ಕೆ ಕಲ್ಲೊಡಿಯೋದು. ಕರೆಕ್ಟ್ ಅಲ್ವಾ? ಈಗ ಇದಕ್ಕೆ ಈ ಮರದಲ್ಲಿ ಏನು ಬಿಟ್ಟಿಲ್ಲ ಅಂದ್ರೆ ಯಾರ ಹತ್ರನೇ ಇದ್ ಮಾಡಲ್ಲ, ಯಾರು ಹೋಗಲ್ಲ. ಹಣ್ಣಿದು ಎಷ್ಟ್ ಜನ ತುಂಬಿಕೊಂಡಿರ್ತಾರೆ. ಒಳ್ಳೆತನಕ್ಕೆ ಯಾವತ್ತೂ ಕೆಲ ಇಲ್ಲ. ಹಂಗಾಗಿ ಗಿಲ್ಲಿ ಸರಿ ನಿಮ್ ಪ್ರಕಾರ ಯಾರು ಗೆದ್ರೆ ಒಳ್ಳೇದ್ ಪಾಪ. ಗಿಲ್ಲಿ ಗೆದ್ರೆ ಇಡೀ ಕರ್ನಾಟಕದಾದ್ಯಂತ ಗಿಲ್ಲಿನೇ ಗೆಲ್ಲಿ ಅಂತವ್ರೆ. ಅಕಸ್ಮಾತ್ ಇದೇನ್ ಉಲ್ಟಾ ಆಗೋದ್ರೆ ಜನ ಏನ್ ಅನ್ಕೋಬಹುದು ಸರ್? ಜನ ಅನ್ಕೋಬಹುದು ಅಂತಲ್ಲ, ಅವ್ರ ಹಣೆ ಬರ ಸರಿ ಇಲ್ಲ ಅಂತ ಅಷ್ಟೇನೆ. ಹಣೆ ಬರ ಪಾಪ ನಿಯತಗಳಕ್ ಹೋದ್ರೆ ಗಿಲ್ಲಿನೇ ಗೆಲ್ಬೇಕು. ಅವರಿಂದನೇ ಎಷ್ಟೋ ಜನ ಇವತ್ತು ಟಿವಿ ಮುಂದೆ ಕುತ್ಕೊಂಡು ನೋಡ್ತಾರ. ಗಿಲ್ಲಿಯಿಂದನೇ ಜನ ನೋಡ್ತಾ ಇರ್ತಾರೆ ಬಿಗ್ ಬಾಸ್ ನ. ನಮ್ ಪ್ರಕಾರ ಹೇಳಕ್ಬೇಕು ಅಂದ್ರೆ ಗಿಲ್ಲಿ. ಹೌದೌದು, ಅಷ್ಟು ಜನದಲ್ಲಿ ಬೆಟರ್ ಮನುಷ್ಯ ಅಂದ್ರೆ ಗಿಲ್ಲಿ. ಹೌದು ಸರ್. ಅದ್ ಹೆಂಗೆ ಸರ್, ಅವನು ಅಷ್ಟು ಹೊಡೆದ್ರು, ಅಷ್ಟು ಅವಮಾನ ಮಾಡಿದ್ರು ಕೂಡ ಎಲ್ಲವನ್ನೂ ನಗ್ನಾಗ್ತಾನೆ, ಇಷ್ಟೊಂದು ಪೇಷನ್ಸ್ ಆಗಿ ತಗೋತಾನಲ್ಲ. ಏನ ಗೆಲ್ಬೇಕು ಅನ್ನೋ ಉದ್ದೇಶನ ಅಥವಾ ಮೂಲ ಅವನ ಉದ್ದೇಶನೇ ಅದ ಸರ್? ಈಗ ನೀವ್ ಮಾಡಿದ್ರೆ ನಾನ್ ಮಾಡೋದಕ್ಕ ಮರ್ಯಾದೆ ಇರ್ತದ ಸರ್? ಅದಕ್ಕೆ ಕರೆಕ್ಟ್. ಈಗ ಒಂದು ಕೆಸರು ಇರುತ್ತೆ, ಅಲ್ಲಿ ಕಲ್ಲಿ ಮುಂದೆ ಕಲ್ಪಿಸಾಕ್ತಾರೆ, ಯಾರಿಗಾರದು? ನಮ್ಗೆ ಯಾರುತ್ತೆ ಅಲ್ವಾ?
ಅಲ್ಲಿ- ವಾಸನೆ ಯಾರು ಬರುತ್ತೆ ಹೇಳ್ರಿ? ಅಲ್ಲಿ ಅಶ್ವಿನಿ ಗೌಡ ಅವ್ರನ್ನ ಇಷ್ಟ ದಿನ ಬೈತಿದ್ರು. ಹಾ. ಅಶ್ವಿನಿ ಗೌಡ ಅವ್ರು ಅಮ್ಮನ್ಗೆ ಹೇಳ್ತಾರೆ ಅವ್ನ್ ಮಾಡ್ದ ಅಂದ್ಬಿಟ್ಟು ನೀನು ಮಾಡ್ಬೇಡ ಬಾರ ಆ ಬಾರ ಅಮ್ಮ ನೋಡಿ ಹೇಳ್ತಾಳೆ ಲಾಸ್ಟ್ ಅಲ್ಲಿ, ಹೌದು. ಎಷ್ಟು ಮಾಡೋರು ಅವ್ರು ಮಾಡಿದ್ರೆ ನಾವು ಮಾಡ್ಬಾರ್ದು ತಪ್ಪಾಗುತ್ತೆ ಅಂತ. ಅದ್ ಅರ್ಥ ಮಾಡ್ಕೊಬೇಕಾಯ್ತು ಅವ್ರು, ಹೌದೌದು. ಅಲ್ವಾ? ಹ್ಮ್ ಮನುಷ್ಯ ಒಳ್ಳೇನು, ಅವ್ನ್ ಗೆಲ್ಬೇಕು ಅನ್ನೋ ಆಸೆ. ಹ್ಮ್ ಅದು ಹಿಂಗ್ ಮುಂದುವರೆದು ಒಂದ್ ಹುಡುಗನ ಅಷ್ಟೊಂದು ಟೀಕೆ ಮಾಡ್ತಿದ್ರು ಕೂಡ ಅವ್ನೇನು ಪೇಷನ್ಸ್ ಕಳ್ಕದಾನೆ ಅವನೇ ಸರ್ ಅಂತಂದ್ರೆ. ಜೀವನದಲ್ಲಿ ತುಂಬಾ ಏಟ್ ತಿಂದಿದ್ರೆ ಇದು ಏಟೆ ಅಲ್ಲ ಅವ್ನಿಗೆ. ಬಡಸ್ತನದಿಂದ ಬಂದಿರೋರ್ಗೆ ಅವ್ರ ಚಿಕ್ಕ ವಯಸ್ಸಿನ ಏಟ್ ತಿನ್ಕೊಂಡೇ ಬಂದಿರ್ತಾರೆ. ಇವೆಲ್ಲ ಅವ್ರಿಗೆ ಲೆಕ್ಕನೇ ಅಲ್ಲ. ಹಂಗಂತೀರಾ? ನೀವು ಓಡ ಕುದುರೆಗೆ ಎಷ್ಟೇ ಟಿಕ್ ಅದು ಪಾಡ ಓಡ್ತಾ ಇರ್ಬೇಕು. ಅದು ನಿಂತ್ಕೊಂಡು ಹೋಗ್ತಾ ಇದ್ರೆ ಅದ್ ಗೆಲ್ಲಲ್ಲ. ಅದು ಓಡ್ತಾ ಇರ್ಬೇಕು. ಓಡ್ತಾ ಇದ್ರೇನೆ ಅದಕ್ಕೆ ಒಂದು ಕಲೆ. ಕರೆಕ್ಟ್ ಅಲ್ವಾ? ಹೌದೌದು. ನೀವ್ ಇನ್ಯಾನ್ ಟೀಕೆ ಮಾಡ್ಕೊಂಡಂತ ನಾವೆಲ್ಲ ಕಣಿಕೊಂಡು ನಿಂತ್ಕೊಂಡ್ರೆ ನಾವ್ ಮುಂದೆ ಹೋಗೋದು ಯಾವಾಗ? ಅಲ್ಲ ಈ ನೋಡಿ ಸರ್, ಕರ್ನಾಟಕದಾದ್ಯಂತ ಜನ ಎಲ್ಲ ಗಿಲ್ಲಿದು ಪ್ರತಿ ಒಂದೊಂದು ಡೈಲಾಗ್ ನಗ್ತಾರೆ. ಅದ್ರಲ್ಲಿ ಇರೋರೆಲ್ಲ ಬರೀ ನೀನು ಕಾಮಿಡಿ ಮಾಡ್ಕೊಂಡು ಬರೀ ಕಾಮಿಡಿ ಮಾಡ್ತೀಯ ಬಾಯಿ ಮುಚ್ಕೇರು. ಸರ್ 5 ನಿಮಿಷ ಟಿವಿ ಮುಂದೆ ಕುತ್ಕೊಂಡ್ಬಿಟ್ರೆ ಹೊಟ್ಟೆನೋ ಬರ್ಸ್ಬಿಡ್ತಾರ ಮನುಷ್ಯ. ನೀವು ನಗ್ದಿದ್ದೀರ ಹಂಗಾರೆ? ನಗ್ತಾರ್ತೀವಿ, ನಗಕ್ಕೆ ಕಾಸು ಬಿಡ್ಬೇಕಾ? ಫ್ರೀಯಾಗಿ ತೋರಿಸ್ತಾರ. ಎಲ್ಲಾರ್ಗು ಕಾಮಿಡಿ ಮಾಡಕ್ ಬರಲ್ಲ ಸರ್. ಎಲ್ರಿಗೂ ಬರಲ್ಲ. ನಾವು ಮಾಡಿದ್ರೆ ಯಾರು ಮಾಡಕ್ ಆಗಲ್ಲ. ಹೌದೌದು. ಸುಮಾರು ಜನ ಮಾಡ್ತಾರೆ, ಅಷ್ಟು ವರ್ಕೌಟ್ ಆಗಲ್ಲ. ಯಾರೇ ಆಗ್ಲಿ ಸರ್, ಕಾಮಿಡಿಗೆ ಅಂತಾನೆ ಇರ್ತಾರೆ. ಈಗ ಸಾಧು ಕೋಕಿಲ್ ಅವ್ರ ತರ ನಾವ್ ಮಾಡಕ್ ಆಗುತ್ತಾ? ಆಗಲ್ಲ. ಅದೊಂದ್ ಕಲೆ. ಈಗ ಚಿಕ್ಕಣ್ಣವ್ರು ಮಾಡ್ತಾರೆ ಅನ್ಬಿಟ್ಟು ಎಲ್ಲಾರು ಮಾಡಕ್ ಆಗುತ್ತಾ? ಆಗಲ್ಲ. ಕರೆಕ್ಟ್ ಅಲ್ವಾ? ಅದ್ ಕಾಮಿಡಿ ಆಗ್ಲಿ ಯಾವುದೇ ಆಗ್ಲಿ ಅದೊಂದ್ ಕಲೆ ಅಂತ ಇರುತ್ತೆ. ಸರ್ ಈಗ ಇವನೊಬ್ಬ ಹಳ್ಳಿಯಿಂದ ಬಂದವನ ಅಂದ್ಬಿಟ್ಟು ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಾ ಇದಾರ ಅಥವಾ ಇವನ್ನ ತುಳಿದಾಕ್ಬೇಕು? ಸ್ವಾರ್ಥ ಅಷ್ಟೇನೆ. ಅವ್ರ ಹಳ್ಳಿಯಿಂದ ಬಂದ್ರ ಅಲ್ಲಂದಲ್ಲ, ಎಲ್ಲ ಗಿಲ್ಲಿ ಅಂತ ಅಂದಾಗ ಅವ್ರ ಮನ್ಸಲ್ಲಿ ಅವ್ನೆಲ್ಲಿ ಗೆದ್ಕೊಂಡು ಹೋಗ್ಬಿಡ್ತಾನ, ಸ್ವಾರ್ಥ ಹಂಗ ಆಡ್ತಾ ಇದಾರೆ ಅಷ್ಟೇನೆ. ಅವ್ರದ್ದು ಟ್ಯಾಲೆಂಟ್ ವರ್ಷನ್ ಗೆದ್ಕೊಂಡ್ ಬರ್ಬೇಕು. ಅದು ಇನ್ನೊಬ್ರ ಮೇಲೆ ಬ್ಲೇಮ್ ಮಾಡ್ಬಾರ್ದು. ಮೊದ್ಲು ಅವಾಗೆಲ್ಲ ಈ ಬರೀ ಅಶ್ವಿನಿ ಗೌಡ ಅವ್ರು ಮಾತ್ರ ಅವ್ರ ಮೇಲೆ ಟಾರ್ಗೆಟ್ ಮಾಡ್ತೀರಿ, ಎಲ್ಲರೂ ಶುರು ಮಾಡ್ಬಿಟ್ರ ಗಿಲ್ಲಿ ಮೇಲೆ. ಈಗೆಲ್ಲ ಅವ್ರು ಗಿಲ್ಲಿ ಅಂತಾನೆ ಹೇಳ್ತಾರಲ್ಲ. ಇವಾಗ ನಿಮ್ನ ಈಗ 10 ಜನದಲ್ಲಿ ಓಡಕ್ ಹೋದ್ರೆ ಅವ್ನು ಚೆನ್ನಾಗ್ ಇದಾಗ್ತಾ ಇದ್ದಾನೆ ಅಂದಾಗ ನಾನು ಅವ್ನ ಡಮ್ಮಿ ಮಾಡ್ಬೇಕಲ್ವಾ? ಅವ್ರನ್ನ ಡಮ್ಮಿ ಮಾಡಕ್ಕಿರೋದ ನಾವ್ ಗೆಲ್ಲಕ್ಕಾಗೋದು ಅಲ್ವಾ? ಆತರ. ಇವಾಗ ನಿನ್ನೆ ಆಕ್ಚುಲಿ ಇವಳು ರಿಷಬ್ ಹೊಡೆದಾಗ ನೋಡಿ ಎಲ್ರು ನಿಂತ್ಕೊಂಡು ನೋಡ್ತಾ ಇದ್ರು. ಆದ್ರೆ ರಕ್ಷಿತಾನೆ ಬಂದು ಪಾಪ ಹೇಳಿ ಅದ್ರ ಬಗ್ಗೆ ಹೇಳಿ, ರಕ್ಷಿತಾ ಬಗ್ಗೆ ಹೇಳಿ. ಪಾಪ ಹುಡುಗಿ ಗುಡ್ಡಾಟು, ಒಳ್ಳೆ ಹುಡುಗಿ, ಮನ್ಸಲ್ಲಿ ಹೆಂಗಿದೆ ಅದನ್ನ ಹಂಗೆ ಮಾತಾಡ್ತಾ ಇವ್ರು ಕೇಳ್ದಂಗೆ ಆಕೆ ಹೊಡಿಯಕ್ ಹೊಡೆದಾಗ ಹೊಡೆದ್ಬಿಟ್ಲೇನು ಅಂತ ಅಂದಾಗ ಯಾರೊಬ್ರು ಹತ್ರಕ್ ಹೋಗ್ಲಿಲ್ಲ. ಅಂದ್ರೆ ಅಲ್ಲಿ ಇರೋರೆಲ್ಲ ಗಿಲ್ಲಿ ಮೇಲೆ ಟಾರ್ಗೆಟ್ ಮಾಡ್ತಾ ಇದಾರ. ಬಿಡ್ಸಕ್ಕಾದ್ರೂ ಹೋಗ್ಬೇಕಲ್ವಾ ಸರ್? ಸರ್ ಇವಾಗ ನಮ್ಗೆ ಯಾಕೆ ಅನ್ನೋ ಜನ ಜಾಸ್ತಿ ಆಗ್ಬಿಟ್ಟಿದೆ. ಎಲ್ಲಿ ಏನೇ ಆಯ್ತಾ ಇದ್ರು ನಮ್ಗೆ ಯಾಕೆ? ಅಲ್ಲ ಈಗ ಆಟನೇ ಬಿಗ್ ಬಾಸ್ ಆಟನೇ ಬಂದು ಒಂದು ವ್ಯಕ್ತಿತ್ವದ ಆಟ ಅಂತ ಇರೋದು. ಅಲ್ಲಿ ಮನುಷ್ಯತ್ವ ಅನ್ನೋದನ್ನ ಇವ್ರು ಏನು ತೋರ್ಸೋದೇ ಇಲ್ವಲ್ಲ, ಹೋಗಿ ಬಿಡಿಸೋದೇ ಇಲ್ವಲ್ಲ. ಏನು ಮಾಡಕ್ಕಾಗಲ್ಲ ಸರ್, ಅವ್ರ ಮನ್ಸಲ್ಲ ಆತರ ಇರ್ತದೆ. ಒಬ್ಬ ಮನ್ಸಲ್ಲಿ ಯಾವ ತರ ಇರುತ್ತೆ ಯಾರಿಗೆ ಗೊತ್ತು. ಆ ಹುಡುಗಿ ಒಂದ್ ಬಂದು ಪಾಪ ಸಪೋರ್ಟ್ ಮಾಡುತ್ತೆ ಗಿಲ್ಲಿ. ಅವನು ಸ್ವಲ್ಪ ಎಷ್ಟೋ ಜನಕ್ಕೆ ಸಪೋರ್ಟ್ ಮಾಡಿದಾನೆ. ಇಲ್ಲಿ ಏನೋ ಸುಮ್ನೆ ಕೂತಿಲ್ಲ, ಯಾರ್ ತಪ್ಪಾದ್ರು ಹೋಗಿ ಪಾಪ ಹೆಲ್ಪ್. ಹೌದು, ಯಾರದೇ ಇದಾದ್ರೂ ಕೂಡ ನೀವ್ ಹೇಳ್ದಂಗೆ ನೋಡ್ತಾ ಇದೀವಿ ಅನ್ಸುತ್ತೆ ನೀವು ರೆಗ್ಯುಲರ್ ಗೆ. ಯಾರದೇ ಸಮಸ್ಯೆ ಆದ್ರೂ ಹೋಗಿ ನಿಂತ್ಕೊತಾರೆ ಪಟ್ಟಂತ. ಹೌದೌದು ಸರ್, ನಾನ್ ಬಿಗ್ ಬಾಸ್ ನೋಡಲ್ಲ ಸರ್. ಫಸ್ಟ್ ಇವ್ರದೊಂದೇ ನೋಡ್ತಾರ ನಾನು. ಇದೊಂದ್ ಸೀಸನ್ ನೋಡ್ತಾ ಇರೋದು. ಇದುವರೆಗೂ ನೋಡೇ ಇಲ್ಲ ನಾನು. ಅದಕ್ಕೋಸ್ಕರ ಗಿಲ್ಲಿಗೋಸ್ಕರನೇ ನೋಡ್ತಾ ಇದೀರಾ? ಇಲ್ಲಿಗೋಸ್ಕರ ಮನುಷ್ಯ ಕಾಮಿಡಿ ಎಲ್ಲ ಚೆನ್ನಾಗಿದೆ, ಟೈಮ್ ಪಾಸ್ ಚೆನ್ನಾಗಿ ಇದ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವೇನ್ ಕೆಲಸ ಮಾಡ್ತೀರಾ ಸರ್? ಸರ್ ನಮ್ದು ಸೆಕೆಂಡ್ಸ್ ಕಾರ್ ಇದೆ, ಕಾರ್ ಶೋರೂಮ್ ಇದೆ, ಮಾರಾಟ ಮಾಡೋದು ತಗೊಳ್ಳೋದು. ನೀವು ಇಂತ ಬಿಸಿ ಬಿಸ್ನೆಸ್ ಮ್ಯಾನ್ ಆಗಿದ್ರು ಕೂಡ ನೋಡ್ತಾ ಇದ್ರಿ ಅಂದ್ರೆ ಗಿಲ್ಲಿಗೋಸ್ಕರನೇ. ಸುಮ್ಮನೆ ಸ್ವಲ್ಪ ಯಾವ್ದೋ ಟೈಮ್ ಇದ್ದಾಗ ಕುತ್ಕೊಂಡು ನೋಡ್ತಾ ಇರ್ತೀವಿ. ಅವ್ರದೇ ಗಿಲ್ಲಿ ಗೆಲ್ಬೇಕು ಅಂತೀರಾ? ಗಿಲ್ಲಿ ಗೆಲ್ಬೇಕು ಸರ್. ಈ ಸರಿ ಏನಾದ್ರು ಹೊರಗಡೆ ಹೋಗ್ಬೇಕು ಅಂತಂದ್ರೆ ನೆಕ್ಸ್ಟ್ ವೀಕ್ ಯಾರು ಹೋಗ್ಬೇಕು ಅಂತ ನಿಮ್ ಪ್ರಕಾರ? ಅದೆಲ್ಲ ನಾವ್ ಹೇಳೋದ್ ತಪ್ಪಾಗುತ್ತೆ. ಚೆನ್ನಾಗ್ ಆಡೋರ್ನ ಉಳಿಸ್ಕೊಂತಾರೆ, ಇಲ್ದಾರ್ನ ಕಳಿಸ್ತಾರೆ. ಸರ್ ಈಗ ಇನ್ನೊಂದು ವಿಚಾರ, ಇಷ್ಟೊತ್ತವರೆಗೂ ಗಿಲ್ಲಿ ವರ್ಗ ಬಗ್ಗೆ ಮಾತಾಡಿದ್ವಿ. ಈಗ ಅಶ್ವಿನಿ ಅವರು ಮತ್ತೆ ಈ ಹುಡುಗಿ ರಕ್ಷಿತಾ ಅವ್ರದ್ದು ತುಂಬಾ ಇದಾಗ್ಬಿಟ್ಟದೆ. ಏನಂತಂದ್ರೆ ಅಶ್ವಿನಿ ಅವರು ಇವ್ರನ್ನ ಗಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ರು ಅಂತ ಬರ್ತಿತ್ತು. ಆ ಹುಡುಗಿ ಸಪೋರ್ಟ್ ಮಾಡ್ತಿದ್ಲು. ಈಗ ಇದಕ್ಕಿದಂಗೆನೆ ರಾತ್ರಿ ನೋಡಿದ್ರಲ್ಲ ನೀವು, ಆ ಹುಡುಗಿ ಒಂದು ವಾರ ಮಾಡ್ತು, ನಿಮ್ಮನ್ನ ಕಳಿಸ್ಬಿಟ್ಟು ನಾ ಇಲ್ಲೇ ಇರ್ತೀನಿ, ನಿಮ್ ಕಳಿಸ್ಬಿಟ್ಟು ನಾನು ಹೋಗ್ತೀನಿ ಅಂತ ಹೇಳಿದ್ರು. ಇಲ್ಲೇ ಇರ್ತೀನಿ ಅಂತ ಹೇಳಿದ್ಲು. ಅದ್ರ ಬಗ್ಗೆ ಏನ್ ಹೇಳ್ತಾ? ಸದ್ಯ ಆಗತ್ತಾ? ಅದು ಸತ್ಯ ಆಗತ್ತಾ? ಅದು ಅವ್ರು ಬಿಟ್ಟಿದ್ದು. ಅಲ್ಲಿ ನಮ್ಗೆ ನಾವೆಲ್ಲ ಹೇಳ್ದಂಗೆಲ್ಲ ಆಗತ್ತಾ? ಅಲ್ಲಿ ನೀವೇನ್ ಬೇರೆ ಅಲ್ಲಿ ಸುದೀಪ್ ಸರ್ ಹೆಂಗ್ ಹೇಳ್ತಾರ ಹಂಗೆ ಆಗತ್ತದು. ಸೊ ಇನ್ನು ರಘು ಅವ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ರಘು ಒಳ್ಳೆ ಮನುಷ್ಯನೇ ಪಾಪ. ಅವ್ರ ಯಾರ ತಂಟೆಗೂ ಹೋಗಲ್ಲ, ಅವ್ರ ಪಾಡವ್ರು ಚೆನ್ನಾಗಿ ಆಡ್ಕೊಂಡು ಹೋಗ್ತಾ ಇದಾರೆ. ಸರ್ ಈಗ ರಾತ್ರಿ ಮಲ್ಲಮ್ಮನ ಕಳಿಸ್ಬಿಟ್ರು ಹೊರಗಡೆಗೆ. ಮಲ್ಲಮ್ಮನ ಕಳಿಸಿದಾಗ ಅಲ್ಲಿ ಒಂದಿಬ್ರು ಕಣ್ಣೀರ್ ಹಾಕ್ಬಿಟ್ರು, ಇನ್ನೊಂದಷ್ಟು ಜನ ವ್ಯಕ್ತನೆ ಪಡಿಸ್ಲೇ ಇಲ್ಲ. ಆ ಹುಡುಗಿ ಅಂತೂ ಫುಲ್ ಗುಳು ಅಂತ ಅಳಿಕೆ ಸ್ಟಾರ್ಟ್ ಮಾಡ್ಬಿಡ್ತು. ಮಲ್ಲಮ್ಮನ ಬಗ್ಗೆ ಏನ್ ಹೇಳ್ತೀರಾ? ಅಷ್ಟ್ ದಿನ ಆಡಿದ್ದು ಮತ್ತೆ ಇರತ್ತಲೆ ಅಂತ ಒಬ್ರು ಇದ್ರು ಸರ್ ಅಲ್ಲಿ. ಈಗ ಒಂದ್ ಮನೆಗೆ ದೊಡ್ಡವ್ರಂತ ಒಬ್ರು ಹೆಂಗಿರ್ತಾರ ಹಂಗಿದ್ರು ಅವ್ರು. ಅವ್ನ ಇಟ್ಕೊಬೇಕಾಯ್ತು ಪಾಪ. ಅಮ್ಮಂಗೆ ಏನು ಗೊತ್ತಿಲ್ಲ. ಇವ್ರ ಹತ್ರ ಕರ್ಕ ಬಂದ್ ಹಾಕ್ಬಿಟ್ರೆ ಅವ್ರಿಗಿನ್ನ ಅದು ಅವ್ರ ಜೊತೆ ಬೆಳೆ ಎಲ್ಲ ಸ್ವಾರ್ಥಿಗಳು ಇದ್ರೊಳಗಡೆನೆ. ಅಮ್ಮನ್ಗೆ ಏನು ಗೊತ್ತಿಲ್ಲ. ಇರೋದ್ರಿಂದ ಹಳ್ಳಿ ಜನಕ್ಕೆ ಮುಗ್ಧ ಜನ ಅಂತಾರಲ್ಲ, ಅಮ್ಮಂಗೆ ಏನು ಗೊತ್ತಿಲ್ಲ. ಅಂದ್ರೆ ನಿಮ್ ಪ್ರಕಾರ ಇನ್ನೂ ಸ್ವಲ್ಪ ದಿನ ಇರ್ಬೇಕಾಯ್ತಾ ಅಮ್ಮ ಪಾಪ? ಯಾಕಂದ್ರೆ ತುಂಬಾ ಜನ ಹೇಳೋರು ಬಿಗ್ ಬಾಸ್ ಅಲ್ಲಿ ಹಳ್ಳಿ ಜನ ಕರ್ಕಳಿ ಅಂತ. ಬಿಗ್ ಬಾಸ್ ಅವ್ರು ಆ ಕೆಲಸ ಮಾಡಿದ್ರು, ಒಂದ್ ತಿಂಗಳು ಇಟ್ಕೊಂಡಿದ್ರು.
ಆದ್ರೆ ದಿನ ಇಟ್ಕೋಬೇಕಾಯ್ತು. ಅಲ್ಲಿ ಇನ್ನೊಂದೇನಂದ್ರೆ ಅಮ್ಮ ಬುದ್ಧಿವಾದ ಹೇಳ್ತಾ ಇತ್ತು, ಹಿರಿಕರಾಗಿ ಹಿರೀಕರಾಗಿರೋರು. ಅದೊಂದು ಇದಾಗಿರೋದಲ್ಲಿ. ಹಿರಿಕರಾಗಿ ಜೊತೆಗೆ ಎಲ್ಲಾ ತರದಲ್ಲೂ ಕಾಂಪೀಟ್ ಮಾಡ್ತಿದ್ಲಲ್ಲ ಎಮ್ಮ. ವಯಸ್ಸಾದ್ರೂನು ಹಾ ಹಾ ಅಮ್ಮ ಚೆನ್ನಾಗಿ ಇದ್ ಮಾಡ್ತಾ ಇದ್ರು, ಹಾ ಹಾ ಇಟ್ಕೋಬೇಕಾಯ್ತು ಅವ್ರನ್ನ. ಹ್ಮ್ ಹ್ಮ್ ಹ್ಮ್